ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಸ್ನೇಹಿತರೆ, 2022ರ ಜೂನ್ ತಿಂಗಳಲ್ಲಿ ನಮ್ಮ ದೇಶದ ಪ್ರಧಾನಿಗಳಾದ ಮೋದಿ ಅವರು ಹಿಂದಿನ ಸರ್ಕಾರಗಳು 40 ವರ್ಷಗಳಲ್ಲಿ ಮಾಡಲಾಗದ್ದನ್ನು ನಾನು ಕೇವಲ 40 ತಿಂಗಳಲ್ಲಿ ಪೂರ್ಣಗೊಳಿಸಿ ತೋರಿಸುತ್ತೇನೆ ಎಂದು ನಮ್ಮ ಬೆಂಗಳೂರಿನ ಸಬರ್ಬನ್ ರೈಲ್ವೆ ಪ್ರಾಜೆಕ್ಟಿನ ಶಂಕುಸ್ಥಾಪನೆಯನ್ನು ನೆರವೇರಿಸಿ ಭಾಷಣವನ್ನು ಮಾಡಿದ್ದರು. बेंगलुरु के आसपास के क्षेत्रों को रेल से कनेक्ट करने के लिए 80 के दशक से ही चर्चा चल रही है. चर्चा में 40 साल. अब बताइए क्या हाल है. चालीस साल चर्चा में गए हैं. मैं कर्नाटका के भाइयों बहनों को विश्वास दिलाने आया हूं. इन चीजों को साकार करने में मैं 40 महीने मेहनत करके आपके सपनों को पूरा करूंगा. ಆದರೆ ಈ ಯೋಜನೆಯ ಶಿಲಾನ್ಯಾಸ ನೆರವೇರಿಸಿ 34 ತಿಂಗಳು ಕಳೆದ ಮೇಲೆ ಈ ಕಾಮಗಾರಿಯ ಪ್ರಗತಿಯನ್ನು ನೋಡಿದ್ರೆ ಈ ಯೋಜನೆಯು ಪೂರ್ಣ ಪ್ರಮಾಣದಲ್ಲಿ ಮುಗಿಯಬೇಕಾದ್ರೆ ಈಗ 40 ವರ್ಷಗಳೇ ಬೇಕಾಗಬಹುದು ಎನಿಸುತ್ತಿದೆ. ಪ್ರತಿ ವರ್ಷದಿಂದ ವರ್ಷಕ್ಕೆ ಬೆಂಗಳೂರು ನಗರದಲ್ಲಿ ಟ್ರಾಫಿಕ್ ಒತ್ತಡ ಹೆಚ್ಚಾಗುತ್ತಲೇ ಇದೆ. ಬೆಂಗಳೂರು ನಗರದಲ್ಲಿ ಟ್ರಾಫಿಕ್ ಒತ್ತಡವನ್ನು ಕಮ್ಮಿ ಮಾಡುವ ಉದ್ದೇಶದಿಂದ ಅತಿ ಅವಶ್ಯಕವಾಗಿ ನಿರ್ಮಾಣ ಆಗಬೇಕಿದ್ದ ಈ ಬೆಂಗಳೂರಿನ ಸಬರ್ಬನ್ ರೈಲ್ವೆ ಲೈನ್ ಕಾಮಗಾರಿ ನಮ್ಮ ದೇಶದ ರಾಜಕೀಯ ದೊಂಬರಾಟದಲ್ಲಿ ಈ ಯೋಜನೆಗೆ ಸಿಗಬೇಕಾದಂತ ಆದ್ಯತೆ ಸಿಗದೆ ಮೂಲೆಗುಂಪಾಗಿದೆ. ಹಿಂದೆ 2020ರ ಅಕ್ಟೋಬರ್ ತಿಂಗಳಲ್ಲಿ ಈ ಯೋಜನೆಗೆ ಕೇಂದ್ರ ಸರ್ಕಾರದ ಒಪ್ಪಿಗೆ ದೊರೆತಾಗ ಈ ಯೋಜನೆಯನ್ನು ಪೂರ್ಣಗೊಳಿಸಬೇಕಾದ ಅಂತಿಮ ಗಡುವನ್ನು 2026ಕ್ಕೆ ನಿಗದಿಪಡಿಸಿದ್ರು. ಆದರೆ ಈ ಯೋಜನೆಯ ಒಟ್ಟು 4 ಕಾರಿಡಾರ್ಗಳಲ್ಲಿ ಕೇವಲ 2 ಕಾರಿಡಾರ್ಗಳಲ್ಲಿ ಮಾತ್ರ ಕೆಲಸ ಪ್ರಾರಂಭ ಆಗಿದೆ. ಇನ್ನುಳಿದ 2 ಕಾರಿಡಾರ್ಗಳ ನಿರ್ಮಾಣದಲ್ಲಿ ಕಾಮಗಾರಿಯ ಗುತ್ತಿಗೆ ನೀಡುವ ಕೆಲಸವೂ ಸಹಿತ ಇನ್ನೂ ಪ್ರಾರಂಭ ಆಗಿಲ್ಲ. ಹಾಗೂ ಕೆಲಸ ಪ್ರಾರಂಭ ಆದ ಕಾರಿಡಾರ್ನ ಸಂಖ್ಯೆ 2 ಮಲ್ಲಿಗೆ ಲೈನ್ನಲ್ಲಿ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕಾದ ಗಡುವು ಮುಗಿದು ಈಗಾಗಲೇ 3 ತಿಂಗಳೇ ಮುಗಿದಿದ್ದರೂ ಇನ್ನು ಪೂರ್ಣ ಪ್ರಮಾಣದಲ್ಲಿ ಈ ಯೋಜನೆಗೆ ಬೇಕಾದ ಭೂಮಿಯನ್ನು ಗುತ್ತಿಗೆ ಪಡೆದ L&T ಕಂಪನಿಗೆ ಹಸ್ತಾಂತರಿಸುವ ಕೆಲಸವೇ ಆಗಿಲ್ಲ. ಮತ್ತು ಕಾರಿಡಾರ್ ಸಂಖ್ಯೆ 4 ಕನಕ ಲೈನ್ನಲ್ಲಿಯೂ ಸಹ ಅದೇ ಕತೆ. ಈ ಕಾರಿಡಾರ್ನ ಗುತ್ತಿಗೆಯನ್ನು ಸಹ L&T ಕಂಪನಿಯೇ ಪಡೆದಿದೆ. ಇಲ್ಲಿಯೂ ಸಹಿತ ಕಾಮಗಾರಿಗೆ ಬೇಕಿರುವ ಭೂಮಿಯನ್ನು ಪೂರ್ಣ ಪ್ರಮಾಣದಲ್ಲಿ L&T ಕಂಪನಿಯವರಿಗೆ ಇನ್ನೂ ಹಸ್ತಾಂತರಿಸಿಲ್ಲ. ಈ 2 ಕಾರಿಡಾರ್ಗಳಲ್ಲಿ ಕಾಮಗಾರಿಗೆ ಬೇಕಾಗಿದ್ದ ಭೂಮಿಯಲ್ಲಿ ಕೆಲವು ಭಾಗದಲ್ಲಿನ ಸರ್ಕಾರಿ ಜಾಗವನ್ನು L&T ಕಂಪನಿಯವರಿಗೆ ಈಗಾಗಲೇ ಹಸ್ತಾಂತರಿಸಿದ್ದರೆ ಉಳಿದಂತೆ ಕಾಮಗಾರಿಗೆ ಬೇಕಿದ್ದ ಖಾಸಗಿ ಭೂಮಿಯನ್ನು ಅಲ್ಲಿನ ಭೂಮಾಲೀಕರಿಗೆ ಪರಿಹಾರ ಕೊಟ್ಟು ಅಲ್ಲಿನ ಭೂಮಿಯನ್ನು ಅತಿಗ್ರಹಣಗೊಳಿಸಿಕೊಂಡು L&T ಕಂಪನಿಯವರಿಗೆ ಹಸ್ತಾಂತರಿಸುವ ಕೆಲಸ ಇನ್ನೂ ಆಗಿಲ್ಲ. ಈಗ L&T ಕಂಪನಿ ಕಾಮಗಾರಿಗಾಗಿ ಬೇಕಿರುವ ಜಾಗ ಇನ್ನೂ ತಮಗೆ ಸಿಗದ ಕಾರಣ ಕಾಮಗಾರಿಗಾಗಿ ತಂದಿದ್ದ ಯಂತ್ರೋಪಕರಣಗಳನ್ನು ಹಾಗೂ ಈ ಕಾಮಗಾರಿಗಾಗಿ ನೇಮಿಸಿದ್ದ ಇಂಜಿನಿಯರ್ಗಳನ್ನು ತಮ್ಮ ಬೇರೆ ಕಡೆಯ ಕೆಲಸಗಳಿಗೆ ಸಾಗಿಸುವ ಕೆಲಸವನ್ನು L&T ಕಂಪನಿ ಪ್ರಾರಂಭಿಸಿದೆ. ಕೆಲವು ವರದಿಗಳ ಪ್ರಕಾರ L&T ಕಂಪನಿ ಈಗ ಬೇಸತ್ತು ಈ ಕಾಮಗಾರಿಯಿಂದ ಹೊರಹೋಗುವ ಆಲೋಚನೆಯನ್ನು ಸಹ ಮಾಡುತ್ತಿದೆ ಎನ್ನಲಾಗುತ್ತಿದೆ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ ಪ್ರಾರಂಭ ಆದ ಬೆಂಗಳೂರು ಸಬರ್ಬನ್ ರೈಲ್ವೆ ಲೈನ್ ಯೋಜನೆ, ಈ ಯೋಜನೆಗೆ ಆಗುವ ವೆಚ್ಚವನ್ನು ಕೇಂದ್ರ ಸರ್ಕಾರ 20% ಭರಿಸಲಿದೆ ಮತ್ತು ನಮ್ಮ ರಾಜ್ಯ ಸರ್ಕಾರ 20% ಅನ್ನು ಭರಿಸಲಿದ್ದು ಉಳಿದ 60% ಹಣವನ್ನು ಈ ಯೋಜನೆಯ ಉಸ್ತುವಾರಿ ವಹಿಸಿಕೊಂಡಿರುವ KRIDE ಸಂಸ್ಥೆ ಪಬ್ಲಿಕ್ ಮತ್ತು ಪ್ರೈವೇಟ್ ಫಂಡಿಂಗ್ಗಳ ಮೂಲಕ ಹೂಡಿಕೆಯನ್ನು ಮಾಡಲಿದೆ. ಬೆಂಗಳೂರು ಸಬರ್ಬನ್ ರೈಲ್ವೆ ಪ್ರಾಜೆಕ್ಟ್ನ ಒಟ್ಟು 149.3 ಕಿಲೋಮೀಟರ್ ಉದ್ದದ 4 ಕಾರಿಡಾರ್ಗಳ ನಿರ್ಮಾಣಕ್ಕೆ ಒಟ್ಟು 15,767 ಕೋಟಿ ವೆಚ್ಚ ಆಗುತ್ತದೆ ಎಂದು ಅಂದಾಜಿಸಲಾಗಿದೆ. ಹಾಗೂ ಈ 4 ಕಾರಿಡಾರ್ಗಳ ನಿರ್ಮಾಣಕ್ಕೆ 326.9 ಎಕರೆ ರೈಲ್ವೆ ಇಲಾಖೆಯ ಭೂಮಿ ಬೇಕಾಗಲಿದ್ದು 101.6 ಎಕರೆ ಖಾಸಗಿ ಭೂಮಿ ಬೇಕಾಗಲಿದೆ. ಪ್ರಸ್ತುತ ಕೆಲಸ ನಡೆಯುತ್ತಿರುವ ಕಾರಿಡಾರ್ನ ಸಂಖ್ಯೆ 2 ಮಲ್ಲಿಗೆ ಲೈನ್ನಲ್ಲಿ 24.8 ಕಿಲೋಮೀಟರ್ ಉದ್ದದ ರೈಲ್ವೆ ಲೈನ್ ನೆಟ್ವರ್ಕ್ ನಿರ್ಮಾಣ ಆಗಲಿದ್ದು ಈ ಲೈನ್ನಲ್ಲಿ 14 ಸ್ಟೇಷನ್ಗಳ ನಿರ್ಮಾಣ ಆಗಲಿದೆ. ಬೈಯಪ್ಪನಹಳ್ಳಿಯಿಂದ ಚಿಕ್ಕಬಾಣಾವರದವರೆಗೆ ಸಾಗುವ ಈ ಲೈನ್ನಲ್ಲಿ 7.7 ಕಿಲೋಮೀಟರ್ ಉದ್ದದ ಲೈನ್ ಎಲಿವೇಟೆಡ್ ಸೆಕ್ಷನ್ ಆಗಲಿದ್ದು ಉಳಿದ 17.1 ಕಿಲೋಮೀಟರ್ ಉದ್ದದ ಲೈನ್ ಅಟ್ ಗ್ರೇಡ್ ಲೆವೆಲ್ನಲ್ಲಿ ನಿರ್ಮಾಣ ಆಗಲಿದೆ. ಪ್ರಸ್ತುತ ಈ ಲೈನ್ನಲ್ಲಿ ಈಗ 28% ಕಾಮಗಾರಿ ಮುಗಿದಿದ್ದು ಇನ್ನು ಬಾಕಿ ಇರುವ ಕೆಲಸವನ್ನು ಪ್ರಾರಂಭಿಸಲು
ಈ ಲೈನ್ ನಿರ್ಮಾಣಕ್ಕಾಗಿ ಬೇಕಿರುವ ಖಾಸಗಿ ಭೂಮಿಯು ಸಿಗುವವರೆಗೂ ಈ ಕಾಮಗಾರಿಯನ್ನು ಸ್ಥಗಿತಗೊಳಿಸುವ ನಿರ್ಧಾರವನ್ನು L&T ಕಂಪನಿ ಮಾಡಿಕೊಂಡಿರುವಂತಿದೆ. ಕಾರಿಡಾರ್ನ ಸಂಖ್ಯೆ 4 ಕನಕ ಲೈನ್ನಲ್ಲಿ ನಿರ್ಮಾಣ ಆಗಲಿರುವ 46.2 ಕಿಲೋಮೀಟರ್ ಉದ್ದದ ರೈಲ್ವೆ ಲೈನ್ನಲ್ಲಿ 19 ಹೊಸ ರೈಲ್ವೆ ಸ್ಟೇಷನ್ಗಳು ನಿರ್ಮಾಣ ಆಗಲಿದೆ. ರಾಜನಕುಂಟೆಯಿಂದ ಚನ್ನಸಂದ್ರದವರೆಗೆ ಸಾಗುವ ಈ ಲೈನ್ನಲ್ಲಿ 8.9 ಕಿಲೋಮೀಟರ್ ಉದ್ದದ ಲೈನ್ ಎಲಿವೇಟೆಡ್ ಲೈನ್ ಆಗಿ ಇರಲಿದ್ದು, ಉಳಿದ 37.9 ಕಿಲೋಮೀಟರ್ ಉದ್ದದ ಲೈನ್ ಅಟ್ ಗ್ರೇಡ್ ಲೆವೆಲ್ನಲ್ಲಿ ನಿರ್ಮಾಣ ಆಗಲಿದೆ. ಪ್ರಸ್ತುತ ಈ ಲೈನ್ನಲ್ಲಿ ನಿರ್ಮಾಣ ಆಗಬೇಕಿರುವ ಮೈನರ್ ಬ್ರಿಡ್ಜ್ಗಳು ಮತ್ತು ಅಂಡರ್ ಪಾಸ್ಗಳ ನಿರ್ಮಾಣ ಪೂರ್ಣ ಆಗಿದ್ದು, ಈ ಲೈನ್ ಸಾಗುವ ಭಾಗದಲ್ಲಿ ನಿರ್ಮಾಣ ಆಗಬೇಕಿದ್ದ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಹಾಗೂ ಡ್ರೈನೇಜ್ಗಳ ನಿರ್ಮಾಣ ಕಾರ್ಯ ನಡೆಯುತ್ತಿದೆ. ಆದರೆ ಮುಂದೆ ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸಲು ಇಲ್ಲಿ ತಮಗೆ ಸಿಗಬೇಕಾದ ಭೂಮಿಯ ಲಭ್ಯತೆ ಇರದ ಕಾರಣ ಈ ಲೈನ್ನಲ್ಲಿಯೂ ಸಹಿತ ಕಾಮಗಾರಿಯನ್ನು ನಿಲ್ಲಿಸುವ ಯೋಚನೆಯನ್ನು L&T ಕಂಪನಿಯವರು ಮಾಡುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ. ಇನ್ನು ಉಳಿದಂತೆ ಕಾರಿಡಾರ್ನ ಸಂಖ್ಯೆ 1 41.4 ಕಿಲೋಮೀಟರ್ ಉದ್ದಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ಸಿಟಿ ರೈಲ್ವೆ ಸ್ಟೇಷನ್ನಿಂದ ದೇವನಹಳ್ಳಿವರೆಗೆ ನಿರ್ಮಾಣ ಆಗಬೇಕಿರುವ ಸಂಪಿಗೆ ಲೈನ್ ಹಾಗೂ ಕಾರಿಡಾರ್ ಸಂಖ್ಯೆ 3 35.5 ಕಿಲೋಮೀಟರ್ ಉದ್ದಕ್ಕೆ ವೈಟ್ಫೀಲ್ಡ್ನಿಂದ ಬೆಂಗಳೂರು ಕಂಟೋನ್ಮೆಂಟ್ ವರೆಗೂ ನಿರ್ಮಾಣ ಆಗುವ ಪಾರಿಜಾತ ಲೈನ್ಗಳ ಕಥೆಯನ್ನಂತೂ ಹೇಳುವುದಕ್ಕೋ ಅಥವಾ ಕೇಳುವುದಕ್ಕೋ ಏನು ವಿಷಯಗಳು ಇಲ್ಲಿ ನಡೆಯುತ್ತಲೇ ಇಲ್ಲ. ಒಂದು ಕಡೆ ಕೇಂದ್ರ ಸರ್ಕಾರ ಈ ಕಾಮಗಾರಿ ಇಷ್ಟು ತಡ ಆಗುವುದಕ್ಕೆ ರಾಜ್ಯ ಸರ್ಕಾರವೇ ಕಾರಣ ಎನ್ನುತ್ತಾರೆ. ಇವರ ಪ್ರಕಾರ ಈ ಕಾಮಗಾರಿಗೆ ಬೇಕಿದ್ದ ಖಾಸಗಿ ಭೂಮಿಯನ್ನು ಪರಿಹಾರ ಕೊಟ್ಟು ಖಾಸಗಿಯವರಿಂದ ಪಡೆದು ಕೇರೆಡ್ ಸಂಸ್ಥೆಗೆ ಕೊಟ್ಟು ನಂತರ L&T ಕಂಪನಿಯವರಿಗೆ ಹಸ್ತಾಂತರಿಸುವ ಕೆಲಸ ರಾಜ್ಯ ಸರ್ಕಾರದ್ದಾಗಿದೆ. ಆದರೆ ರಾಜ್ಯ ಸರ್ಕಾರ ತನ್ನ ಕೆಲಸವನ್ನು ಸಮಯಕ್ಕೆ ಮಾಡದ ಕಾರಣ ಈ ಕಾಮಗಾರಿಗೆ ಇಷ್ಟು ತಡವಾಗಿದೆ ಎಂದಾದರೆ, ಇನ್ನೊಂದು ಕಡೆ ರಾಜ್ಯ ಸರ್ಕಾರದ ಅಧೀನದಲ್ಲಿರುವ ಕೇರೆಡ್ ಸಂಸ್ಥೆ ತಮಗೆ ಕೇಂದ್ರ ಸರ್ಕಾರದ ಅಡಿಯಲ್ಲಿರುವ ಸೌತ್ ವೆಸ್ಟರ್ನ್ ರೈಲ್ವೆ ಇಲಾಖೆಯಿಂದ ತಮಗೆ ಹಸ್ತಾಂತರಿಸಬೇಕಾಗಿದ್ದ ಭೂಮಿ ಸಮಯಕ್ಕೆ ರೈಲ್ವೆ ಇಲಾಖೆ ಹಸ್ತಾಂತರಿಸದೆ ಬಹಳ ತಡ ಮಾಡಿದ ಕಾರಣಕ್ಕಾಗಿ ಮುಂದೆ ಕೆಲಸ ಪ್ರಾರಂಭಿಸುವುದಕ್ಕೆ ಬಹಳ ತೊಂದರೆ ಆಯಿತು ಎಂದು ಕೇಂದ್ರ ಸರ್ಕಾರದ ಸೌತ್ ವೆಸ್ಟರ್ನ್ ರೈಲ್ವೆ ಇಲಾಖೆ ಮೇಲೆ ತಪ್ಪನ್ನು ಹೊರಿಸುತ್ತಾರೆ. ನಮ್ಮ ದೇಶದಲ್ಲಿ ಹಾಗೂ ನಮ್ಮ ರಾಜ್ಯದಲ್ಲಿ ವರ್ಷದಿಂದ ವರ್ಷಕ್ಕೆ ಬೆಲೆ ಏರಿಕೆ, ನಿರುದ್ಯೋಗ ಸಮಸ್ಯೆ ಹಾಗೂ ರೈತರು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದ ಕಾರಣ ಗ್ರಾಮಾಂತರ ಪ್ರದೇಶಗಳಿಂದ ನಗರಕ್ಕೆ ವಲಸೆ ಬರುತ್ತಿರುವವರ ಸಂಖ್ಯೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಲೇ ಇದೆ. ಈ ತೊಂದರೆಯನ್ನು ನಗರಗಳು ಎದುರಿಸಬೇಕಾದರೆ ನಗರದ ಸಾರಿಗೆ ವ್ಯವಸ್ಥೆಯು ಉತ್ತಮವಾಗಿರಬೇಕು. ಆಗ ಮಾತ್ರ ನಗರದಲ್ಲಿ ವಾಸ ಮಾಡುವ ಜನಕ್ಕೆ ಟ್ರಾಫಿಕ್ ಒತ್ತಡದ ಬಿಸಿ ಸ್ವಲ್ಪ ಕಮ್ಮಿ ಆಗುತ್ತದೆ. ಅದಕ್ಕಾಗಿ ನಮ್ಮ ಸರ್ಕಾರಗಳು ಈಗ ಕೆಲಸ ನಿಲ್ಲುವ ಸ್ಥಿತಿಗೆ ಬಂದು ತಲುಪಿರುವ ನಮ್ಮ ಬೆಂಗಳೂರಿನ ಸಬ್ ಅರ್ಬನ್ ರೈಲ್ವೆ ಲೈನ್ ಯೋಜನೆಯನ್ನು ಬಹಳ ಮಹತ್ವಾಕಾಂಕ್ಷೆಯ ಪ್ರಾಜೆಕ್ಟ್ ಎಂದು ಪರಿಗಣಿಸಿ ಇದಕ್ಕೆ ಬೇಕಿರುವ ಕಾಯಕಲ್ಪಗಳನ್ನು ಅತಿ ಶೀಘ್ರವಾಗಿ ಮಾಡಬೇಕು. ಮುಂದೆ ನಮ್ಮ ನಗರಗಳಲ್ಲಿ ರಸ್ತೆ ಸಾರಿಗೆ, ನಮ್ಮ ಮೆಟ್ರೋ, ಸಬ್ ಅರ್ಬನ್ ರೈಲ್ವೆ ಹಾಗೂ ಕಮ್ಯೂಟರ್ ಟ್ರೈನ್ ತರದ ಸಾರ್ವಜನಿಕ ಸಾರಿಗೆಗಳನ್ನು ಬಲಪಡಿಸಬೇಕು. ಆಗ ಮಾತ್ರ ನಮ್ಮ ನಗರಗಳು ಇನ್ನೂ ಹೆಚ್ಚು ಉತ್ತಮ ರೀತಿಯಿಂದ ಅಭಿವೃದ್ಧಿಯಾಗಲು ಸಾಧ್ಯ. ಇದನ್ನು ನಮ್ಮ ಕೇಂದ್ರ ಸರ್ಕಾರ ಹಾಗೂ ನಮ್ಮ ರಾಜ್ಯ ಸರ್ಕಾರಗಳು ಅರಿತು ತಮ್ಮ ಸ್ವಂತ ರಾಜಕೀಯ ಹಿತಾಸಕ್ತಿಗಳನ್ನು ಮರೆತು ಜನರ ಬಗ್ಗೆ ಯೋಚನೆ ಮಾಡಿ ಉತ್ತಮ ನಿರ್ಧಾರಗಳನ್ನು ಮಾಡಬೇಕು. ಅದಕ್ಕಾಗಿ ಈಗಿನ ಸರ್ಕಾರಗಳು ಬೇರೆ ಸರ್ಕಾರಗಳ ಮೇಲೆ ಹೊಣೆ ಹಾಕಿ ತಮ್ಮ ಹೊಣೆಗೇಡಿತನವನ್ನು ತೋರದೆ ತಮ್ಮದೇ ಕೆಲಸ ಇದು ಎಂದು ಅರಿತು ಮಾಡಿದರೆ ನಮ್ಮ ನಗರಗಳು ಉತ್ತಮವಾಗಿ ಅಭಿವೃದ್ಧಿ ಆಗುತ್ತವೆ ಹಾಗೂ ಹೆಚ್ಚೆಚ್ಚು ಉದ್ಯೋಗಗಳು ಸೃಷ್ಟಿಯಾಗುತ್ತವೆ. ಅಧಿಕಾರದಲ್ಲಿರುವ ಸರ್ಕಾರಗಳು ನಮ್ಮ ದೇಶದ ಮಹಾನಗರಗಳ ಜೊತೆಗೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಬರುವ ಸಣ್ಣ ಸಣ್ಣ ಪಟ್ಟಣಗಳನ್ನು ಸಹ ಅಭಿವೃದ್ಧಿಪಡಿಸಿದರೆ ನಮ್ಮ ದೇಶವು ಸರ್ವಾಂಗೀಣವಾಗಿ ಅಭಿವೃದ್ಧಿ ಆಗಲಿದೆ ಎಂದು ನನ್ನ ಮನದ ಮಾತನ್ನು ತಿಳಿಸುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.